ಕರ್ನಾಟಕ ಸರ್ಕಾರ ಘೋಷಿಸಿದ್ದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖವಾಗಿದ್ದ ಯುವ ನಿಧಿ ಯೋಜನೆ ಇದೀಗ ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಗಿದೆ. ಇತ್ತೀಚಿನ ಹಣಕಾಸು ಹಂಚಿಕೆ ಹಾಗೂ ಬಜೆಟ್ ಚರ್ಚೆಗಳ ನಂತರ ಈ ಯೋಜನೆಗೆ ಹೊಸದಾಗಿ ಅನುದಾನ ನೀಡಿಲ್ಲ ಎಂಬ ಮಾತು ರಾಜಕೀಯ ವಲಯದಲ್ಲಿ ಕೇಳಿಬರ್ತಿದೆ. ಇದರಿಂದ ಯುವ ನಿಧಿ ಯೋಜನೆಯ ಕತೆ ಮುಗಿತಿದೆಯೇ ಎಂಬ ಪ್ರಶ್ನೆ ಎದ್ದಿದೆ. ಯುವಕರಿಗೆ ಉದ್ಯೋಗ ಸಿಗುವವರೆಗೂ ಆರ್ಥಿಕ ನೆರವು ನೀಡುವುದೇ ಈ ಯೋಜನೆಯ ಉದ್ದೇಶವಾಗಿತ್ತು. ಆದರೆ ಇದೀಗ ಅನುದಾನದ ಕೊರತೆ ಬಗ್ಗೆ ಚರ್ಚೆಗಳು ಜೋರಾಗಿದೆ. ಯುವ ನಿಧಿ ಯೋಜನೆಯನ್ನ ಸರ್ಕಾರ 2023ರಲ್ಲಿ ಆರಂಭಿಸಿತು. ಪದವಿ ಪಡೆದ ನಿರುದ್ಯೋಗಿಗಳಿಗೆ ತಿಂಗಳಿಗೆ 3,000 ಮತ್ತು ಡಿಪ್ಲೊಮಾ ಪಡೆದವರಿಗೆ 1,500 ನೀಡುವಂತೆ ಈ ಯೋಜನೆ ರೂಪಿಸಲಾಗಿತ್ತು. ಉದ್ಯೋಗ ಸಿಗುವವರೆಗೂ ಈ ನೆರವು ನೀಡಲಾಗುತ್ತೆ ಎಂದು ಸರ್ಕಾರ ಹೇಳಿತ್ತು. ರಾಜ್ಯದ ಸಾವಿರಾರು ಯುವಕರು ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಹಣವನ್ನ ಪಡೆಯಲು ಆರಂಭಿಸಿದ್ರು. ಆದ್ರೆ ಇತ್ತೀಚೆಗೆ ಹೊಸ ಅರ್ಜಿಗಳ ಪ್ರಕ್ರಿಯೆ ನಿಧಾನವಾಗಿರೋದು ಮತ್ತು ಅನುದಾನದ ವಿಚಾರದಲ್ಲಿ ಸ್ಪಷ್ಟತೆ ಇಲ್ಲದಿರುವುದು ಯುವಕರಲ್ಲಿ ಆತಂಕ ಮೂಡಿಸಿದೆ. ಪ್ರತಿಪಕ್ಷಗಳು ಈ ವಿಚಾರವನ್ನ ರಾಜಕೀಯವಾಗಿ ತೀವ್ರವಾಗಿ ಎತ್ಕೊಂಡಿದೆ. ಸರ್ಕಾರ ಘೋಷಿಸಿದ ಗ್ಯಾರಂಟಿಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆಗೆ ಈಗ ಹಣವಿಲ್ಲದ ಸ್ಥಿತಿ ಬಂದಿದೆ ಎಂದು ವಿರೋಧ ಪಕ್ಷದ ನಾಯಕರು ಆರೋಪಿಸುತ್ತಿದ್ದಾರೆ. ಅವರ ಪ್ರಕಾರ ಚುನಾವಣೆಯ ಸಮಯದಲ್ಲಿ ಯುವಕರಿಗೆ ಭರವಸೆ ನೀಡಲಾಗಿತ್ತು, ಆದರೆ ಈಗ ಅದನ್ನ ಪೂರ್ಣವಾಗಿ ಜಾರಿಗೆ ತರುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂಬ ಟೀಕೆಗಳು ಕೇಳಿಬರ್ತಿದೆ. ಇನ್ನೊಂದೆಡೆ ಸರ್ಕಾರದ ವಲಯವು ಈ ಆರೋಪಗಳನ್ನು ತಳ್ಳಿ ಹಾಕ್ತಿದೆ. ಯುವ ನಿಧಿ ಯೋಜನೆ ಸಂಪೂರ್ಣವಾಗಿ ನಿಲ್ಲಿಸಲಿಲ್ಲ ಎಂದು ಅವರು ಹೇಳ್ತಿದ್ದಾರೆ. ಈಗಾಗಲೇ ನೋಂದಾಯಿಸಿಕೊಂಡವರಿಗೆ ಹಣ ನೀಡುವ ಪ್ರಕ್ರಿಯೆ ಮುಂದುವರಿತಿದೆ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಆದರೆ ಹೊಸ ಅನುದಾನ ಹಂಚಿಕೆ ಕುರಿತು ಇನ್ನು ಸ್ಪಷ್ಟ ಮಾಹಿತಿ ನೀಡಿಲ್ಲ. ಸರ್ಕಾರದ ಪ್ರಕಾರ ಯೋಜನೆಗಳನ್ನ ಹಂತ ಹಂತವಾಗಿ ಮುಂದುವರಿಸಲಾಗುತ್ತೆ ಮತ್ತು ಹಣಕಾಸು ವ್ಯವಸ್ಥೆಯನ್ನ ಸರಿ ಹೋಗಿಸಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಆರ್ಥಿಕ ತಜ್ಞರ ಪ್ರಕಾರ ದೊಡ್ಡ ಪ್ರಮಾಣದ ಕಲ್ಯಾಣ ಯೋಜನೆಗಳನ್ನ ನಿರಂತರವಾಗಿ ನಡೆಸಲು ಸರ್ಕಾರಕ್ಕೆ ಹೆಚ್ಚಿನ ಹಣಕಾಸು ವ್ಯವಸ್ಥೆ ಅಗತ್ಯವಾಗಿರುತ್ತೆ. ರಾಜ್ಯದ ಆದಾಯ, ತೆರಿಗೆ ಸಂಗ್ರಹ ಮತ್ತು ಇತರ ವೆಚ್ಚಗಳ ನಡುವಿನ ಸಮತೋಲನ ಕಾಪಾಡುವುದು ದೊಡ್ಡ ಸವಾಲಾಗಿದೆ. ಈ ಹಿನ್ನೆಲೆಯಲ್ಲಿ ಕೆಲವು ಯೋಜನೆಗಳಲ್ಲಿ ತಾತ್ಕಾಲಿಕ ಬದಲಾವಣೆಗಳು ಸಂಭವಿಸಬಹುದು ಎಂದು ಅವರು ಹೇಳ್ತಾರೆ. ಯುವಕರ ದೃಷ್ಟಿಯಿಂದ ನೋಡಿದ್ರೆ ಯುವ ನಿಧಿ ಯೋಜನೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಭರವಸೆಯನ್ನು ನೀಡುತ್ತಿತ್ತು. ಉದ್ಯೋಗ ಹುಡುಕುವ ಸಮಯದಲ್ಲಿ ಕನಿಷ್ಠ ಖರ್ಚುಗಳನ್ನು ನಿರ್ವಹಿಸಲು ಈ ಹಣ ಸಹಾಯ ಮಾಡ್ತಿತ್ತು. ಆದ್ದರಿಂದ ಈ ಯೋಜನೆಯ ಭವಿಷ್ಯ ಬಗ್ಗೆ ಯುವಕರು ಸ್ಪಷ್ಟ ಉತ್ತರವನ್ನ ನಿರೀಕ್ಷಿಸುತ್ತಿದ್ದಾರೆ. ವಿಶೇಷವಾಗಿ ಹೊಸ ಪದವೀಧರರು ಮತ್ತು ಡಿಪ್ಲೊಮಾ ಪಡೆದವರು ಈ ಯೋಜನೆ ಮುಂದುವರಿಯುತ್ತದೆ ಎಂದು ಕಾಯುತ್ತಿದ್ದಾರೆ. ಒಟ್ಟಾರೆಯಾಗಿ ಯುವ ನಿಧಿ ಯೋಜನೆ ಕುರಿತು ಸದ್ಯ ಅನಿಶ್ಚಿತತೆ ಕಂಡು ಬರ್ತಿದೆ. ಯೋಜನೆ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ಎಂಬ ಅಧಿಕೃತ ಘೋಷಣೆ ಇಲ್ಲದಿದ್ರೂ ಅನುದಾನ ಕುರಿತ ಚರ್ಚೆಗಳು ರಾಜಕೀಯ ಮತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ನೀಡುವ ಸ್ಪಷ್ಟನೆ ಮತ್ತು ಹಣಕಾಸು ಹಂಚಿಕೆಯ ಮೇಲೆ ಯೋಜನೆಯ ಭವಿಷ್ಯ ನಿರ್ಧಾರವಾಗಲಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. Subscribe to One India and never miss an update. Download the One India app now.